ಗುಡಿ ಇಟ್ಮೇಲೆ ಅದಕ್ಕೆ ಸಂಸ್ಕಾರ ವೀರಶೈವ ಆಗಮ ರೀತಿಯಲ್ಲಿ ನಮ್ಮ ಆಗಮ ರೀತಿಯಲ್ಲಿ ಗೌರಮ್ಮನಿಗೆ ದೀಕ್ಷೆಯ ಸಂಸ್ಕಾರ ಉಂಟು. ಅದನ್ನ ದೊಡ್ಡ ಮಾಡ್ತಾ ಇರ್ತಕ್ಕಂಥ ಹಿಂದಿನ ಸ್ವಾಮಿಗಳು ಪರಂಪರೆಯಿಂದ ಬಂದಿರ್ತಕ್ಕಂಥ ಸ್ವಾಮಿಗಳು ನಮ್ಮ ಪರಂಪರೆ 1008ನೇ ಇತಿಹಾಸದಿಂದ ಬಂದಿದೆ. ಆ ಮಾಡಿದ ಪರಂಪರೆಯಲ್ಲಿ ಗುರುಗಳು ಬಂದು ಅದಕ್ಕೆ ವೀರಶೈವ ಆಗಮ ರೀತಿಯಲ್ಲಿ ಶಿವಪೂಜೆ ಅರ್ಚನೆ ಎಲ್ಲ ಮಾಡಿ ಆಮೇಲೆ ಕಟ್ಲೆ ಅಂತ ಹೇಳಿ ಕೊಟ್ಟು ಆ ಯಮನಕ್ಕೆ ಸಂಸ್ಕಾರ ಮಾಡಿ ಕಿವಿಯಲ್ಲಿ ಮಂತ್ರೋಪದೇಶ ಮಾಡಿ ಶಿವಪೂಜೆ ಮಾಡೋ ರೀತಿಯಲ್ಲಿ ಮಾಡಿದ ಮೇಲೆ ಆ ಯಮನ ಗದ್ದೆ ಮೇಲೆ ಕುತ್ಕೊಂಡು ಆಮೇಲೆ ನಾವು ಅದನ್ನ ವಿಸರ್ಜನೆ ಮಾಡ್ತೀರಿ. ಆಮೇಲೆ ತಿಂಗಳಿಗೆ ಈ ಸಾರಿ ನಮ್ದು ಏನಾಗಿದೆ 7ನೇ ತಾರೀಕಿಂದ 10ನೇ ತಾರೀಕು ಜಾತ್ರೆ ಆಗುತ್ತೆ. ಅಮಾವಾಸ್ಯೆ ಯಾವಾಗಾದ್ರೂ ಕೂಡ ಸೋಮವಾರ ಬಿದ್ದರೆ ಜಾತ್ರೆ ಸ್ಟಾರ್ಟ್ ಆಗ್ತದೆ. ಸೋಮವಾರ ಇಲ್ಲ ಅಂತ ಮಂಗಳವಾರ ಬಿದ್ದೈತೆ. ಮಂಗಳವಾರ ಬಿದ್ದರೆ ಇನ್ನೊಂದು 3 ದಿನ ಇನ್ನೊಂದು ಮಂಗಳವಾರಗೂ ಮುಗಿಸ್ಕೊಬಿಡು. ಈ ಸಾರಿ ತಿಂಗಳ ಮೇಲೆ 1 ದಿನ 2 ದಿನ ಇರ್ತಾಳೆ. ಆಮೇಲೆ ಏನೇ ಎಷ್ಟೇ ಪೂಜೆಗಳಿದ್ರು ಕೂಡ ಎಷ್ಟು ಜನಸಂಖ್ಯೆ ಪೂಜೆ ಇದ್ರು ಕೂಡ ಅವತ್ತು ನಾವೇನ್ ಮಾಡ್ತೀವಿ ನಿಷೇಧ. ಗೌರಮ್ಮನು